ಇಡೀ ಇಂಡಿಕೂಟ ಮತ್ತು ಕಾಂಗ್ರೆಸ್ ನಿರ್ಧಾರ ಮಾಡಿದೆ, ನಾವು ದಂಗೆಯ ಮೂಲಕ, ಕಾನೂನಿನ ಭಂಗ ಮಾಡುವ ಮೂಲಕ, ಸಂಸದೀಯ ನಡವಳಿಕೆಗಳಿಗೆ ಇಡೀಯದಾಗಿ ಬೆಂಕಿ ಹಚ್ಚುವ ಮೂಲಕನೇ ನಾವು ಈ ಸರ್ಕಾರವನ್ನ ಕೆಳಗಿಳಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತೇವೆ. ರಾಹುಲ್ ಗಾಂಧಿಯವರೇ, ನಿಮ್ಮ ವೋಟ್ ಬ್ಯಾಂಕಿನ ರಾಜಕೀಯ ಇಷ್ಟು ನಿಷ್ಕರುಣೆಯಿಂದ ಕೂಡಿದೆಯಾ? ಇಷ್ಟು ಅಮಾನುಷವಾಗಿದೆಯಾ? 75 ವರ್ಷದಲ್ಲಿ ಪ್ರಥಮ ಬಾರಿಗೆ ಕಳೆದ 24ರ ಚುನಾವಣೆ ಒಂದು ಧರ್ಮದ ನೆಲೆಯಲ್ಲಿ ನಡೆದಿದೆ, ಒಂದು ದೇಶದ್ರೋಹದ ನೆಲೆಯಲ್ಲಿ ನಡೆದಿದೆ, ದೇಶದ್ರೋಹದ ಸಂಚಿನ ನೆಲೆಯಲ್ಲಿ ನಡೆದಿದೆ. ಇದೇ ಹಿಂದೂಗಳ ಮಾರಣ ಹೋಮದ ಬಗ್ಗೆ ಒಂದು ಅಕ್ಷರವನ್ನ ಮಾತಾಡೋದಿಲ್ಲ. ಎಂತ ಪಾಖಂಡಿಗಳಿರ್ಬೇಕು ಇವರು, ಎಂತ ದೇಶದ್ರೋಹಿಗಳಿರ್ಬೇಕು ಇವರು. ವೋಟ್ ಬ್ಯಾಂಕು, ವೋಟ್ ಬ್ಯಾಂಕು, ವೋಟ್ ಬ್ಯಾಂಕು. ಸಾಯುವಾಗ ಅಧಿಕಾರ ತಗೊಂಡು ಸಾಯ್ತಿರೇನೋ? ಇವರ ಕೈಯಲ್ಲಿ ಆಡಳಿತ ಒಮ್ಮೆ ಬಂತು ಅಂತ ಆದರೆ ಇವತ್ತು ಬಾಂಗ್ಲಾದಲ್ಲಿ ಏನಾಗ್ತಾ ಇದೆಯಲ್ಲ, ಅದೇ ಸೇಮ್ ಟು ಸೇಮ್ ಹಿಂದೂಗಳ ಮಾರಣ ಹೋಮ ಈ ದೇಶದಲ್ಲಿ ನಡೀತದೆ, ನೆನ್ಪಿಡಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಬಾಂಗ್ಲಾದಲ್ಲಿಯ ಹಿಂದೂಗಳ ಜಿನೋಸೈಡ್ ಏನಿದೆ, ಮಾರಣ ಹೋಮ, ಅದು ಕ್ಷಣಕ್ಕೂ ಒಂದು ಮಾನವೀಯತೆಯ ದಳ್ಳುರಿಯನ್ನು ವಿಶ್ವವ್ಯಾಪಿಯಾಗಿ ಸೃಷ್ಟಿಸ್ತಾ ಇದೆ. ನಾನು ಮಾತಾಡ್ತಾ ಇರುವಾಗಲೂ ಅಲ್ಲಲ್ಲಿ ನಾವು ಕೆಲವು ವಿಡಿಯೋಗಳನ್ನು ತೋರಿಸ್ತೇವೆ. ಅದನ್ನು ನೋಡಿದರೆ ಪ್ರತಿಯೊಂದು ಹಿಂದೂ ಹೆಣ್ಣುಮಕ್ಕಳು, ಮಹಿಳೆಯರು, ಮಧ್ಯವಯಸ್ಕರು ಅಂಗಲಾಚಿ ಬೇಡ್ತಾ ಇದ್ದಾರೆ ಪ್ರಾಣಭಿಕ್ಷೆಯನ್ನು ಮತ್ತು ಮಾನಭಿಕ್ಷೆಯನ್ನು. ಕಂಡಲ್ಲಿ ಲೂಟಿ ಆಗ್ತಾ ಇದೆ, ಕಂಡ ಹೆಣ್ಣು ಮಕ್ಕಳನ್ನು ಎಳೆದು ತರಲಾಗ್ತಾ ಇದೆ, ಸಾಮೂಹಿಕವಾಗಿ ರೇಪ್ ಮಾಡಲಾಗ್ತಾ ಇದೆ, ಆಮೇಲೆ ಅವರನ್ನು ಭೀಭತ್ಸವಾಗಿ ಕೊಂದು ಸೇತುವೆಗೆ, ಕಂಬಕ್ಕೆ, ಅಲ್ಲಿ ಇಲ್ಲಿ ನೇತಾಡಿಸಲಾಗ್ತಾ ಇದೆ. ಕಂಡಲ್ಲಿ ಹಿಂದೂಗಳ ಅಂಗಡಿಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ, ವಾಣಿಜ್ಯ ಮಳಿಗೆಗಳನ್ನು ಧ್ವಂಸ ಆಗ್ತಾ ಇದೆ. ಅದರ ಜೊತೆಗೆ ದೇವಸ್ಥಾನಗಳನ್ನು ಪುಡಿಗಟ್ತಾ ಇದ್ದಾರೆ. ಅಲ್ಲಿ ಸಿಖ್ಖರಿದ್ದಾರೆ, ಜೈನ್ಸ್ ಇದ್ದಾರೆ, ಬೌದ್ಧರಿದ್ದಾರೆ. ಎಲ್ಲ 1947ರಲ್ಲಿ 20% ಹಿಂದೂಗಳಿದ್ದರು. ಈಗ ಕೇವಲ 7%ಗೆ ಬಂದು ಮುಟ್ಟಿದ್ದಾರೆ. ಒಂದು ಲೆಕ್ಕಾಚಾರದ ಪ್ರಕಾರ ಖಲೀದಾ ಜಿಯಾ ಮತ್ತು ಇತ್ಯಾದಿ ಬೇರೆ ಬೇರೆ ಸರ್ಕಾರ ಇದ್ದಾಗ, ಮಿಲಿಟರಿ ಸರ್ಕಾರ ಇದ್ದಾಗ, ಶೇಖ್ ಹಸೀನಾ ಅವರ ಈ 2 ದಶಕದ ಆಡಳಿತದಲ್ಲಿ ಆ ಪ್ರಮಾಣ ಕಡಿಮೆ ಆಗಿದೆ. ವರ್ಷಕ್ಕೆ 1 ಲಕ್ಷ ಜನ ಹಿಂದೂಗಳು ಕಣ್ಮರೆಯಾಗ್ತಾ ಇದ್ದಾರೆ. ಲೆಕ್ಕ ಹಾಕಿ, 50 ವರ್ಷಗಳಾದವು ಬಾಂಗ್ಲಾ ಸ್ವತಂತ್ರವಾಗಿ. ಅಂದರೆ ಎಷ್ಟು ಲಕ್ಷ ಜನ ಕಣ್ಮರೆಯಾಗಿದ್ದಾರೆ ಅಂತ ಲೆಕ್ಕ ಹಾಕಿ. ಇಂಥ ಒಂದು ಭೀಭತ್ಸವಾದಂಥ ಮಾರಣ ಹೋಮ ನಡೀತಾ ಇದೆ. ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಹಿಂದೂಗಳಿದ್ದಾರೋ ಅವರೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಮಧ್ಯಂತರ ಸರ್ಕಾರ ಬಂದಿದೆ. ಪ್ರಧಾನಿಯಾಗಿ ಹಂಗಾಮಿಯಾಗಿ ಅಲ್ಲಿ ಮೊಹಮ್ಮದ್ ಯುನೀಸ್ ಅವರು, ನಿಮಗೆ ಗೊತ್ತಿದೆ, ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು, ಆರ್ಥಿಕ ತಜ್ಞರು. ಅವರೀಗ ಅಲ್ಲಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮ್ಮ ದೇಶದ ಹಿಂದೂಗಳನ್ನು, ಕ್ರಿಶ್ಚಿಯನ್ನನ್ನು, ಅಲ್ಪಸಂಖ್ಯಾತರನ್ನು, ವಿದ್ಯಾರ್ಥಿಗಳು ರಕ್ಷಿಸಬೇಕಾಗಿದೆ. ನೀವು ದೇಶವನ್ನು ರಕ್ಷಿಸಿದ್ದೀರಿ, ಹಾಗಾದರೆ ಒಂದು ಸಮುದಾಯವನ್ನು, ಅಲ್ಪಸಂಖ್ಯಾತರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಎಂತೆಂಥ ಒಂದು ಭೀಭತ್ಸ ಘಟನೆಯಲ್ಲಿ ನಡೀತಾ ಇದೆ ಅಂತಂದರೆ, 140 ವರ್ಷಗಳ ಇತಿಹಾಸ ಇರುವಂಥ ರಾಹುಲ್ ಆನಂದ್ ಅವರು ಅತ್ಯಂತ ಅದ್ಭುತವಾದಂಥ, ವಿಶ್ವವನ್ನೇ ತನ್ನ ಹಾಡುಗಾರಿಕೆಗೆ ಸಂಮೋಹನಗೊಳಿಸಿದಂಥ ಒಬ್ಬ ಜನಪದ ಗಾಯಕ. ಅವರ ತಂದೆಯವರ ಕಾಲದಿಂದಲೂ 140 ವರ್ಷದ ಇತಿಹಾಸ ಇದೆ ಆ ಮನೆಗೆ. ಅಂಥ ಮನೆಯನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ, ಬೆಂಕಿ ಹಾಕಿ ಸುಡಲಾಗಿದೆ. ಅದನ್ನು ಚಿತ್ರವನ್ನು ನೀವು ನೋಡ್ಬೋದು. ಏನೋ ಅದೃಷ್ಟವಶಾತ್ ಆ ಇಡೀ ಕುಟುಂಬ ಹಿಂಬಾಗಿಲಿನಿಂದ ಓಡಿ ಹೋಗಿ ತಪ್ಪಿಸಿಕೊಂಡಿದೆ. ಇಡೀ ಜನಪದ ಸಂಗೀತದ 140 ವರ್ಷದ ದಾಖಲೆಗಳು, ಇನ್ಸ್ಟ್ರೂಮೆಂಟ್ಗಳು ಎಲ್ಲವೂ ನಾಶವಾಗಿದೆ. ಈ ತಾಲಿಬಾನಿಗಳ, ಇಸ್ಲಾಮಿಕ್ ಮೂಲಭೂತವಾದಿಗಳ, ಜೆಹಾದಿಗಳ ಮೂಲಭೂತವಾದಂಥ ಈ ವಿಚ್ಛಿದ್ರಕಾರಕ ಮನೋಭಾವಕ್ಕೆ ಈಡಾಗುವುದು ಯಾವುದು ಗೊತ್ತಾ? ಜ್ಞಾನ ಸಂಪತ್ತು, ಇತಿಹಾಸದ ಪಳೆಯುಳಿಕೆಗಳು,
ಶ್ರೀಮಂತವಾದಂಥ ಐತಿಹಾಸಿಕ ದಾಖಲೆಗಳು, ಮಾನ್ಯುಮೆಂಟ್ಸ್ಗಳು. ನಿಮಗೆ ಗೊತ್ತಿದೆ, ಅಫ್ಘಾನ್ನಲ್ಲಿ 400 ವರ್ಷಗಳಿಂದ ತಲೆ ಎತ್ತಿ ನಿಂತಂಥ ಬಾಮಿಯಾ ಬುದ್ಧರನ್ನು ಡೈನಮೈಟ್ ಹಾಕಿ ತಾಲಿಬಾನ್ಗಳು ಹೊಡೆದದ್ದು ನೀವು ನೆನಪಿದೆ ನಿಮಗೆ. ಇಡೀ ವಿಶ್ವದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಎಲ್ಲೆಲ್ಲಿ ದಳ್ಳುರಿಯನ್ನು, ದಂಗೆಯನ್ನು ಮಾಡ್ತದೋ ಅದು ಮೊದಲು ಟಾರ್ಗೆಟ್ ಮಾಡುವಂಥದ್ದು ನಮ್ಮ ಜ್ಞಾನ ಸಂಪತ್ತನ್ನು, ಲೈಬ್ರರಿಗಳನ್ನು. ಇತ್ತೀಚಿನ ದಿನಗಳಲ್ಲಿ ನೀವು ಅದನ್ನು ಗಮನಿಸಿರ್ತೀರಿ. ಇಂಥ ಒಂದು ಕ್ಷುದ್ರವಾದಂಥ, ಅಮಾನುಷವಾದಂಥ ರಕ್ತಪಾತದ ಹೊಳೆ ಹರಿತಾ ಇದೆ. ಕಂಡಲ್ಲಿ ಹುಡುಕಿ ಇಸ್ಲಾಮಿ ಮೂಲಭೂತವಾದಿಗಳು ಸ್ಟೂಡೆಂಟ್ಸ್ಗಳ ಹೆಸರಿನಲ್ಲಿ BNP ಆ ಪಕ್ಷದ ನಾಯಕತ್ವದಲ್ಲಿ ಅಲ್ಲಿ ಬೆಂಕಿ ಹಾಕುವ, ಅತ್ಯಾಚಾರ ಮಾಡುವ, ಮಾನವನ್ನು ತೆಗೆಯುವ, ಭೀಭತ್ಸವಾಗಿ ಕೊಲೆ ಮಾಡುವ ಇಂಥ ಒಂದು ಜಿನೋಸೈಡ್ ನಡೀತಾ ಇದೆ. ವಿಶ್ವದ ಎಲ್ಲ ದೇಶಗಳಲ್ಲೂ ಹಿಂದೂಗಳು ಮತ್ತು ಮಾನವ ಪ್ರೇಮಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಮೊಹಮ್ಮದ್ ಯೂನಿಸ್ ಅವರು ಪ್ರಧಾನಿಯಾಗಿ ಆಯ್ಕೆಯಾದಂಥ ಮಧ್ಯಂತರ ಸರ್ಕಾರಕ್ಕೆ ಮೋದಿಯವರು ಅಭಿನಂದನಾ ಒಂದು ಟ್ವೀಟನ್ನು ಮಾಡ್ತಾರೆ. ಆ ಅಭಿನಂದನಾ ಟ್ವೀಟ್ ಮಾಡುವಾಗ ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಅಲ್ಲಿಯ ಅಲ್ಪಸಂಖ್ಯಾತರನ್ನು ನೀವು ರಕ್ಷಿಸಬೇಕು, ಬಾಂಗ್ಲಾ ಮತ್ತೆ ಮರಳಿ ಸಾಮಾನ್ಯ ಜೀವನಕ್ಕೆ ಮುಖ ಮಾಡುವಂತೆ ಮಾಡಿ, ಬಾಂಗ್ಲಾದಲ್ಲಿ ಶಾಂತಿ ಸಹಬಾಳ್ವೆ ನೆಲೆಸುವ ಹಾಗೆ ಮಾಡಿ, ಬಾಂಗ್ಲಾದ ಜನರಿಗೆ ರಕ್ಷಣೆಯನ್ನು ಕೊಡಿ, ಅದರಲ್ಲೂ ಹಿಂದೂಗಳನ್ನು, ಅಲ್ಪಸಂಖ್ಯಾತರನ್ನು ರಕ್ಷಿಸುವುದು ನಿಮ್ಮ ಪ್ರಥಮ ಆದ್ಯತೆ ಆಗಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ. ದೌರ್ಭಾಗ್ಯದ ಸಂಗತಿ ಇನ್ನೊಂದಿದೆ. ಅದರ ಬಗ್ಗೆ ಒಂದಿಷ್ಟು ಬೆಚ್ಚಿ ಬೀಳಿಸುವಂಥ ದೇಶದ್ರೋಹದ ಇಡೀಯದಾದಂಥ ಒಂದು ಆಪಾದನೆಯನ್ನು ಕೂಡ ಅವನ ವ್ಯಕ್ತಿ ಹೊಂದಿದ್ದಾನೆ ಅನ್ನೋದನ್ನು ಬ್ಲಿಡ್ಸ್ ಪತ್ರಿಕೆಯ ಹಿರಿಯ ಪತ್ರಕರ್ತರು ಅದನ್ನು ಆಪಾದಿಸಿದರೆ. ಅದನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ. ಚೌಧರಿ ಸಲಾವುದ್ದೀನ್ ಅವರು ಬ್ಲಿಡ್ಸ್ ಪತ್ರಿಕೆಯ ಸಂಪಾದಕರು. ಬಾಂಗ್ಲಾದ ನೆಲದಲ್ಲೇ ನಿಂತು ಈ ಕಾನ್ಸ್ಪರೆನ್ಸಿಯನ್ನು, ಈ ಬಾಂಗ್ಲಾದ ದಂಗೆಗೆ ಭಾರತದ ಪ್ರತಿಪಕ್ಷದ ನಾಯಕನ ಕೈವಾಡವೂ ಇದೆ ಅನ್ನೋದನ್ನು ಜೀವದ ಹಂಗು ತೊರೆದು ಅವರು ಮಾತಾಡಿದ್ದಾರೆ. ರಿಪಬ್ಲಿಕ್ ಟಿವಿಯಲ್ಲಿ ಅವರು ನೇರವಾಗಿ ಸಂವಾದದಲ್ಲಿ ಭಾಗವಹಿಸಿ ಆ ಮಾತನಾಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೇವೆ. ಅದಕ್ಕೂ ಮೊದಲು ಇಲ್ಲಿ 24 ಜಿಲ್ಲೆಗಳು ಹೊತ್ತುರಿತಾ ಇದೆ. 50ಕ್ಕೂ ಹೆಚ್ಚು ಜಿಲ್ಲೆಗಳಿದೆ ಬಾಂಗ್ಲಾದೇಶದಲ್ಲಿ. ಅದರಲ್ಲಿ 24 ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲಿನ ಮಾರಣ ಹೋಮ ಮುಂದುವರೆದಿದೆ. ಇಡೀ ವಿಶ್ವದ ಮಾಧ್ಯಮ ಅದನ್ನು ಫೋಕಸ್ ಮಾಡ್ತಾ ಇದೆ. ಅದರ ಜೊತೆಗೆ ದಿನಾಜ್ಪುರ್, ಜೆಸ್ಸೋ, ನೌಕಾಲಿ, ಧಾಮ್ರಾಯ್, ಲಾಲ್ಪುರ್, ಮೆಹರ್ಪುರ್, ದಿನಾಜ್ಪುರ್, ಶರಿಯತ್ಪುರ್, ಕುಲ್ನಾ, ಈ ಶರಿಯತ್ಪುರ್, ದಿನಾಜ್ಪುರ್ ಮತ್ತು ಧಾಮ್ರಾಯಲ್ಲಿ ಸಂಪೂರ್ಣವಾಗಿ ದೇವಸ್ಥಾನಗಳನ್ನು ಲೂಟಿ ಮಾಡಲಾಗಿದೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಮೋದಿ ಟ್ವೀಟನ್ನು ಅದ್ಭುತವಾಗಿ ಮಾನವೀಯತೆ ನೆಲೆಯಲ್ಲಿ ಮಾಡಿದರೆ, ಇದೇ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ, ಮಿಸ್ಟರ್ ರಾಹುಲ್ ಗಾಂಧಿ ಅವರಿಗೆ ಗಾಜಾ ಪಟ್ಟಿಯ ಹಮಾಸನ ಬಗ್ಗೆ ಚಿಂತೆ ಇದೆ, ಪ್ಯಾಲೆಸ್ತೇನಿಯರ ಬಗ್ಗೆ ಚಿಂತೆ ಇದೆ, ರಾಫಾ ಬಗ್ಗೆ ಚಿಂತೆ ಇದೆ. ಆದರೆ ಭಾರತದಲ್ಲಿರುವ ಅಲ್ಪಸಂಖ್ಯಾತರು ಆತಂಕದಲ್ಲಿದ್ದಾರೆ ಅನ್ನುವಂಥ ಈ ಇಂಡಿ ಕೂಟದ ಬ್ರಿಗೇಡು ಒಂದೇ ಒಂದು ಮಾತನ್ನು ಆಡ್ತಾ ಇದೆ. ಅವರ ಸಂಪೂರ್ಣವಾಗಿ ಅವರ ನಾಲಿಗೆ ಬಿದ್ದಿದೆ. ಅವರಲ್ಲಿ ಹಂಗಾಮಿಯಾಗಿ ಅಧಿಕಾರಕ್ಕೆ ಬಂದಂಥ ಮೊಹಮ್ಮದ್ ಯೂನಿಸ್ಗೆ ಒಂದು ಅಭಿನಂದನಾ ಪತ್ರ ಬರೀತಾರೆ, ಟ್ವೀಟ್ ಮಾಡ್ತಾರೆ. ಅದರಲ್ಲಿ ಹಿಂದೂಗಳ ರಕ್ಷಣೆಯ ಬಗ್ಗೆ ಒಂದು ಮಾತನ್ನು ಆಡುವುದಿಲ್ಲ. SP ಇರ್ಬೋದು, TMC ಇರ್ಬೋದು, ಬಾಂಗ್ಲಾದೇಶದ ಮಮತಾ ಬ್ಯಾನರ್ಜಿಯವರ ಕೂಟ ಇರ್ಬೋದು, ಇಡೀ ಇಂಡಿ ಕೂಟದ ಪ್ರಮುಖರ ಹತ್ರ ಮಾತಾಡಿದರೆ ಮಾಧ್ಯಮ, ಈಗ ಅದು ಪ್ರಮುಖ ವಿಚಾರ ಅಲ್ಲ, ನಮಗೆ ದೇಶದ ಒಳಗಿನ ವಿಚಾರ ಪ್ರಮುಖ ವಿಚಾರ. ಯಾವುದು ಪ್ರಮುಖ ವಿಚಾರ?
ಸಭಾಧ್ಯಕ್ಷ ದಿನಕರ್ ಅವರ ಟೋನ್ ಬಗ್ಗೆ, ಲ್ಯಾಂಗ್ವೇಜ್ ಬಗ್ಗೆ, ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನಾನೊಬ್ಬ ಕಲಾವಿದೆ, ನನಗೆ ಅರ್ಥ ಆಗತ್ತೆ, ಇದು ಅಕ್ಷಮ್ಯ ಅಂತ ಹೇಳುವಂಥ ಸಾಂವಿಧಾನಿಕವಾದಂಥ ದ್ರೋಹವನ್ನು ಮತ್ತು ಆ ರಾಜ್ಯಸಭೆಯ ಮರ್ಯಾದೆಯ ಇಡೀ ಗಡಿಯನ್ನು ಉಲ್ಲಂಘಿಸಿದಂಥ ಜಯಾ ಬಚ್ಚನ್ ಬಗ್ಗೆ ಮತ್ತು ದಿನಕರ್ ಅವರ ಆ ಸಭಾಧ್ಯಕ್ಷರಾಗಿ ಅವರು ಮಾತಾಡಿದ ಮಾತುಗಳ ಬಗ್ಗೆ, ನಾನೊಬ್ಬ ಸೆಲೆಬ್ರಿಟಿ ಇದ್ದೇನೆ ಅಂತ ಹೇಳಿದಾಗ ನೀವು ಸೆಲೆಬ್ರಿಟಿ ಆಗಿರಲಿ ಯಾರೇ ಆಗಿರಲಿ ಸಾಂವಿಧಾನಿಕವಾದಂಥ ಚೌಕಟ್ಟನ್ನು ಮೀರುವಾಗಿಲ್ಲ ಅಂತಂದ್ರು ಅವರು. ಏನು ತಪ್ಪಿದೆ? ಸಭಾಧ್ಯಕ್ಷರ ಮೇಲೆ ಸಂಪೂರ್ಣವಾಗಿ ವೈಯಕ್ತಿಕ ದಾಳಿಯನ್ನು ಮಾಡ್ತಾ ಇದೆ. 75 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ನಡೆದಿಲ್ಲ ಇಂಥ ದಾಳಿ. ಇಡೀ ಇಂಡಿಕೂಟ ಮತ್ತು ಕಾಂಗ್ರೆಸ್ ನಿರ್ಧಾರ ಮಾಡಿದೆ, ನಾವು ದಂಗೆಯ ಮೂಲಕ, ಕಾನೂನಿನ ಭಂಗ ಮಾಡುವ ಮೂಲಕ, ಸಂಸದೀಯ ನಡವಳಿಕೆಗಳಿಗೆ ಇಡೀಯದಾಗಿ ಬೆಂಕಿ ಹಚ್ಚುವ ಮೂಲಕನೇ ನಾವು ಈ ಸರ್ಕಾರವನ್ನು ಕೆಳಗಿಳಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೇವೆ ಅನ್ನುವಂಥ ಒಂದು ಧಿಮಾಕನ್ನು ಮತ್ತು ಒಂದು ಕಾನೂನು ಮತ್ತು ಸಂಸದೀಯ ವ್ಯವಸ್ಥೆಯ ಇಡೀಯದಾದಂಥ ಒಂದು ಭಗ್ನಗೊಳಿಸುವಂಥ ದಾರಿಯಲ್ಲಿ ನಡೀತಾ ಇದ್ದಾರೆ ಅನ್ನೋದಕ್ಕೆ ಎರಡೂ ಅಧಿವೇಶನ ಸಾಕ್ಷಿ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬೀದಿ ಬೀದಿಯಲ್ಲಿ ಬೆಂಕಿ ಬೀಳುತ್ತೆ ಅನ್ನೋದಕ್ಕೂ ಬಾಂಗ್ಲಾದಲ್ಲಿ ಬೀಳ್ತಾ ಇರುವಂಥ ಬೆಂಕಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ಸಲಾವುದ್ದೀನ್ ಚೌಧರಿ ಬ್ಲಿಟ್ಸ್ ಸಂಪಾದಕ ಹೇಳುವ ಮಾತುಗಳನ್ನು ಕೇಳಿದರೆ ನಿಮಗೆ ಅರ್ಥ ಆಗುವುದಷ್ಟೇ ಅಲ್ಲ, ನಿಮಗೆ ಹೃದಯ ಸ್ತಂಭನ ಆಗತ್ತೆ. ಒಂದು ಅಧಿಕಾರದ ರಾಜಕಾರಣಕ್ಕಾಗಿ ಈ ದೇಶವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಸಂವಿಧಾನವನ್ನು, ಈ ದೇಶದ ಜನತಂತ್ರ ವ್ಯವಸ್ಥೆಯನ್ನು ಯಾವ ರೀತಿ ಬಲಿ ಕೊಡಲಿಕ್ಕೆ ಇಂಡಿಕೂಟ ಹೊರಟಿದೆ, ಅದರ ನೇತೃತ್ವವನ್ನು ರಾಹುಲ್ ಗಾಂಧಿ ಅವರು ವಹಿಸಿದ್ದಾರೆ ಅನ್ನೋದರ ಬಗ್ಗೆ ಅವರು ಅತ್ಯಂತ ಬಲವಾದ ಸಾಕ್ಷಿಯನ್ನು ಕೊಡ್ತಾರೆ. ರಾಹುಲ್ ಗಾಂಧಿಯವರು ಒಮ್ಮೆ ನಾನು ಹೇಳುವ ಈ ಮಾತನ್ನು ಅದು ಆಪಾದನೆ ಅಂತ ಸ್ವೀಕರಿಸಿ, ಸುಳ್ಳು ಅಂತ ಸ್ವೀಕರಿಸಿದರೆ ಅದರ ಸಾಬೀತು ಮಾಡಲಿಕ್ಕೆ ನನ್ನ ಇಡೀ ಪತ್ರಿಕೋದ್ಯಮದ ಜೀವನವನ್ನು ಅಡುಯಿಡಲಿಕ್ಕೆ ರೆಡಿ ಇದ್ದೇನೆ, ನನ್ನ ಹತ್ರ ಸಾಕ್ಷಿಗಳಿದೆ ಅಂತ ಹೇಳ್ತಾರೆ ಚೌಧರಿಯವರು. ಅದೇನು ಅಂತ ಗೊತ್ತಾ ನಿಮಗೆ? ಅದನ್ನು ಕೇಳಿದರೆ ಹೀಗೂ ಮಾಡಲಿಕ್ಕೆ ಸಾಧ್ಯವೇ? ಯಾಕೆಂತಂದರೆ ನಮ್ಮ ದೇಶದಲ್ಲಿ 110 ಕೋಟಿ ಹಿಂದೂಗಳಿದ್ದೇವೆ, ಬಹುಸಂಖ್ಯಾತರು ನಾವು. 47ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ತಮ್ಮ ಸ್ವಾರ್ಥಕ್ಕಾಗಿ, ಧಾರ್ಮಿಕ ಹಿತಾಸಕ್ತಿಗಾಗಿ ಪಾಕಿಸ್ತಾನವನ್ನು ಒಡೆಯುವ ಕೆಲಸವನ್ನು ಮತ್ತು ಒಡ್ಕೊಂಡು ಈ ದೇಶದಿಂದ ಹೊರಗಡೆ ಹೋಗುವ ಕೆಲಸವನ್ನು ಮಾಡಿದರು. ಆವಾಗಲೇ ಹೇಳಿದರು ಪಟೇಲ್ರು, ಸಂವಿಧಾನ ತಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಏನು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. 32% ಇದ್ದದ್ದು ಇವತ್ತು 2%ಗೆ ಬಂದಿದೆ ಹಿಂದೂಗಳ ಪಾಪ್ಯುಲೇಷನ್. ಎಲ್ಲಿ? ಪಾಕಿಸ್ತಾನದಲ್ಲಿ. ಬೀಭತ್ಸ ಕೊಲೆ, ಮಾರಣ ಹೋಮ, ಅತ್ಯಾಚಾರ. ನಾನು ನಿಮಗೆ ಹಿಂದೊಮ್ಮೆ ಹೇಳಿದ್ದೆ, 5, 6, 7 ವರ್ಷದ ಹುಡುಗಿಯರನ್ನು ಕರ್ಕೊಬಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟು, ಮರ್ಮಾಂಗಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಅವರಿಗೆ ಮತಾಂತರವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಕೆಲಸದಲ್ಲಿ ISI ನೇರವಾದಂಥ ಭಾಗವಹಿಸುವಿಕೆ ನಮಗಿಲ್ಲಿ ಕಾಣ್ತಾ ಇದೆ. ನೇರವಾಗಿ ಅಂಥ ಒಂದು ಸಂಘಟನೆಯೊಟ್ಟಿಗೆ ನೇರವಾದಂಥ ಒಂದು ಮಾತುಕತೆಯನ್ನು ರಾಹುಲ್ ಗಾಂಧಿ 1 ತಿಂಗಳ ಹಿಂದೆ ಬ್ರಿಟನ್ನಲ್ಲಿ, UK ಮಾಡಿದರು ಅನ್ನುವಂಥ ಒಂದು ಘಟಸ್ಫೋಟದ ಸತ್ಯವನ್ನು ಇದೇ ಚೌಧರಿ ಅವರು ರಿಪಬ್ಲಿಕ್ ಟಿವಿಯಲ್ಲಿ ಹೊರಗಡೆ ಹಾಕ್ತಾರೆ. ಗಾಜಾದ ಹಮಾಸ್ ಬಗ್ಗೆ ಇವ್ರ ಕಾಳಜಿ, ಅಲ್ಲಿಯ ಮಕ್ಕಳ ಬಗ್ಗೆ ಕಾಳಜಿ, ಅಲ್ಲಿ ಆಗ್ತಾ ಇರುವಂಥ ಮಾರಣಹೋಮದ ಬಗ್ಗೆ ಕಾಳಜಿ, ಅವರಿಗೆ ಸ್ವಾತಂತ್ರ್ಯ ಸಿಗಬೇಕು, ಸ್ವಾಯತ್ತೆ ಸಿಗಬೇಕು ಅಂತ ದೇಶದಲ್ಲಿ ಹೋರಾಟ ಮಾಡ್ತೀರಿ. ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ಆ ಒಂದು ಯುದ್ಧದ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿ ಟ್ವೀಟ್ಗಳ ಸುರುಮಳೆ, ಇಂಡಿಕೂಟದ್ದು, ಬುದ್ಧಿಜೀವಿಗಳದ್ದು, ಎಡಚರದ್ದು, ಕಾಂಗ್ರೆಸ್ಸಿಗರದ್ದು ಹೋರಾಟಗಳು, ಮೆರವಣಿಗೆಗಳು, ಪ್ರತಿಭಟನೆಗಳು. ಅದೇ ನಮ್ಮ ಸಹೋದರರ ರಕ್ತ. ಈ ದೇಶದ ಹಿಂದೂಗಳಿಗೆ ಆಗುವಂಥ ಅನ್ಯಾಯಕ್ಕೆ ಧ್ವನಿ ಎತ್ತಲಂತೂ ನಿಮ್ಮ ಹತ್ರ ಧ್ವನಿ ಇಲ್ಲ. ಆದರೆ ಈ ದೇಶದ ಅಲ್ಪಸಂಖ್ಯಾತರು ಆತಂಕದಲ್ಲಿದ್ದಾರೆ ಅನ್ನುವಂಥ ಸುಳ್ಳನ್ನು ಇಡೀ ವಿಶ್ವಕ್ಕೆ ಸಾರುವಂಥ, ಅದೇ ಇಂಗ್ಲೆಂಡ್ನಲ್ಲಿ, ಅಮೆರಿಕದಲ್ಲಿ, ಚೈನಾದಲ್ಲಿ ಕೂತ್ಕೊಂಡು
ಭಾರತೀಯ ಇಡೀಯದಾದಂಥ ಒಂದು ಬಹುಸಂಸ್ಕೃತಿಯನ್ನು, ಅದರ ಮಧ್ಯೆಯೂ ಒಂದು ಏಕ ಸಂಸ್ಕೃತಿಯನ್ನು ಕಟ್ಟುವಂಥ ನಮ್ಮ ಮಾನವೀಯ ಒಂದು ಮನೋಧರ್ಮದ ನೆಲೆಗಟ್ಟನ್ನು, ಭಾರತದ ಇಡೀಯದಾದಂಥ ಒಂದು ಪ್ರಜಾಪ್ರಭುತ್ವದ ಅಖಂಡತೆಯನ್ನು, ಭಾರತದ ಭವ್ಯತೆಯನ್ನು, ಬಹುತ್ವದಲ್ಲಿ ಏಕತ್ವವನ್ನು ಕಾಪಾಡಿಕೊಂಡು ಬಂದಂಥ ಇಡೀ ವಿಶ್ವದ ಏಕೈಕ ಮಾದರಿ ದೇಶವನ್ನು ಕಡೆಗಣಿಸ್ತೀರಿ, ಅದನ್ನು ಅವಮಾನಗೊಳಿಸ್ತೀರಿ, ಅಸ್ಥಿರಗೊಳಿಸುವ ಕೆಲಸ ಮಾಡ್ತೀರಿ. ರಾಹುಲ್ ಗಾಂಧಿ ಮಾಡಿದ್ದು ಕೇವಲ ಭಾಷಣದ ಮೂಲಕ ಇಷ್ಟೇ ಕೆಲಸ ಅಂತ ನಾವು ಭಾವಿಸಿದ್ದೆವು. ಆದರೆ ಅದರ ಸತ್ಯ ಬಹಳ ವಿಕಾರವಾಗಿದೆ. ಅಲ್ಲಿ ಮಾರಣ ಹೋಮ ನಡೀತಾ ಇದೆ, ರಕ್ತಪಾತ ನಡೀತಾ ಇದೆ, ಅಲ್ಲಿ ಅತ್ಯಾಚಾರ ನಡೀತಾ ಇದೆ. ಆದರೆ ಅದರ ಬಗ್ಗೆ ಒಂದೇ ಒಂದು ಮಾತನ್ನು ಆಡುವುದಿಲ್ಲ. ಇವರ ಮಾನವೀಯತೆಯ ಹಣೆಬರ ಏನು? ರಾಹುಲ್ ಗಾಂಧಿಯವರೇ, ನಿಮ್ಮ ವೋಟ್ ಬ್ಯಾಂಕಿನ ರಾಜಕೀಯ ಇಷ್ಟು ನಿಷ್ಕರುಣೆಯಿಂದ ಕೂಡಿದೆಯಾ? ಇಷ್ಟು ಅಮಾನುಷವಾಗಿದೆಯಾ? ಇಲ್ಲದೇ ಇದ್ದರೆ ನಿಮ್ಮ ಇಡೀ ಇಂಡಿ ಕೂಟ ಒಂದು ಮಾತನಾಡ್ತಾ ಇಲ್ಲ. ಹಾಗಾದರೆ ನೀವು ಈ ಷಡ್ಯಂತ್ರದ ಭಾಗವಾಗಿದ್ದೀರೇ ಅನ್ನುವ ಪ್ರಶ್ನೆ ಈ ದೇಶಕ್ಕೆ ಮೂಡಿತ್ತು. ಅದಕ್ಕೆ ರಿಪಬ್ಲಿಕ್ ಟಿವಿಯಲ್ಲಿ ಬಂದು ಕೂತು ಮಾತಾಡಿದಂಥ CIA ಮತ್ತು ISI ಕಾನ್ಸ್ಪಿರೆನ್ಸಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಅಲ್ಲಿಯ BNP ಬಾಂಗ್ಲಾ ದೇಶದ ನ್ಯಾಷನಲ್ ಪಾರ್ಟಿ ಖಲೀದಾ ಜಿಯಾ ಅವರ ಮಗ. ಅವರನ್ನು 1 ತಿಂಗಳ ಹಿಂದೆ ಬ್ರಿಟನ್ನಲ್ಲಿ ಇದೇ ನಮ್ಮ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದರು ಅನ್ನೋದನ್ನು ತಾರಿಕ್ ರೆಹಮಾನ್ BNP ಮುಖ್ಯಸ್ಥ ಅವರ ಮೇಲೆ ಇಲ್ಲದ ಯಾವುದೇ ರೀತಿಯ ಆರೋಪಗಳು ಇಲ್ಲ, ಅಪರಾಧಿಗಳಾಗಿದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದಾರೆ ಮತ್ತು ಮಾರಣ ಹೋಮಕ್ಕೆ ಅವರೊಬ್ಬ ಲೀಡರ್ ಅಂತ ಅನಿಸ್ಕೊಂಡಿದ್ದಾರೆ. ಶೇಖ್ ಹಸೀನಾ ಅವರ ಸರ್ಕಾರದಲ್ಲಿ ಭಾರತ ಮತ್ತು ಬಾಂಗ್ಲಾ ಅತ್ಯಂತ ಆಪ್ತತೆಯನ್ನು ಉಳಿಸಿಕೊಂಡು ಬಂದದ್ದು ಒಂದು ಟ್ರೆಡಿಷನಲ್, ಅದು ಒಂದು ಸಂಪ್ರದಾಯ. ಬಾಂಗ್ಲಾ ವಿಮೋಚನೆಗೆ ಭಾರತ ಯಾವ ರೀತಿ ಸಹಕಾರ ಮಾಡಿತ್ತು ಅನ್ನೋದನ್ನು ಅವರ ತಂದೆಯವರ ಕಾಲದಿಂದ ಶೇಖ್ ಹಸೀನಾ ಅವರವರೆಗೂ ಅದು ನಿರಾತಂಕವಾಗಿ ಅತ್ಯಂತ ಆಪ್ತ ಸಂಬಂಧವನ್ನು ಹೊಂದಿದೆ. ಇದರ ಪರಿಣಾಮ ಭಾರತಕ್ಕೆ ಯಾವ ರೀತಿ? ರಾಹುಲ್ ಗಾಂಧಿ ತಾರಿಕ್ ರೆಹಮಾನ್ನನ್ನು ಭೇಟಿಯಾಗುವುದಕ್ಕೂ, ಜಮಾತೆ ಇಸ್ಲಾಮು ಮತ್ತು ಅದರ ಮುಖವಾಣಿ ಇಲ್ಲಿ PFI ಕೇರಳದಲ್ಲಿ ಪಬ್ಲಿಕಲ್ಲಿ ಘೋಷಣೆ ಮಾಡಿದರು, ಹಿಂದೂಗಳನ್ನು ಅವರದೇ ಟೆಂಪಲ್ ಎದುರು ಕೊಂದು ನೇತು ಹಾಕ್ತೇವೆ. ರಾಹುಲ್ ಗಾಂಧಿ ಮಾತಾಡಿಲ್ಲ, ಪ್ರತಿಕ್ರಿಯಿಸಿಲ್ಲ, ಬದಲಾಗಿ PFIನೊಂದಿಗೆ ಗಠಬಂಧನ್. ಇದ್ರ ನಿಮಗೆ ಅರ್ಥ ಆಗುತ್ತೆ ಏನು? ಇದರ ಮೂಲ ಏನು? ಹಾಗಾದರೆ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಸ್ಟೂಡೆಂಟ್ಸ್ ಮೂವ್ಮೆಂಟಿನ ಹೆಸರಿನಲ್ಲಿ ಇಡೀ ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನು ಕ್ರೋಢೀಕರಿಸಿದ್ರಲ್ಲ, ಅದಕ್ಕೆ CIA ಮತ್ತು ISI, ಪಾಕಿಸ್ತಾನದ ISI ಹೇಗೆ ಕುಮ್ಮಕ್ಕು ಕೊಟ್ಟಿತು, ಬೆಂಗಾವಲನ್ನು ಕೊಟ್ಟಿತು, ಶಕ್ತಿಯನ್ನು ತುಂಬಿದು. ದೇಶದ ಒಳಗಡೆ ನಿಂತುಕೊಂಡು ತಾರಿಕ್ ರೆಹಮಾನ್ ಅದರ ಲೀಡರ್ಶಿಪ್ಪನ್ನು ವಹಿಸ್ತಾರೆ. ಇಂಥ ಒಬ್ಬ ತಾರಿಕ್ ರೆಹಮಾನನ್ನು 1 ತಿಂಗಳ ಹಿಂದೆ ಇಂಗ್ಲೆಂಡಿನಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ, ನನ್ನ ಹತ್ರ ದಾಖಲೆ ಇದೆ ಅಂತ ಚೌಧರಿ ಸಲಾವುದ್ದೀನ್ ಬ್ಲಿಡ್ಸ್ ಪತ್ರಿಕೆ ಸಂಪಾದಕ ಹೇಳ್ತಾರೆ. ಅವರ ಮಾತುಗಳನ್ನು ನೀವು ಕೇಳಿಸ್ಕೊಳ್ಳಿ. Thank you very much. Before I reply to your question, I just want to keep an information on record. Few weeks ago, Congress leader Mr. Rahul Gandhi, he visited London and he had a secret meeting with Tariq Rahman, the acting chairperson of Bangladesh Nationalist Party. And he gave green signal to this, what is happening in Bangladesh now, Taliban takeover of Bangladesh. Now, Hindus are being persecuted. There is continuous cruelty. I cannot call it a Holocaust, but it is almost a Holocaust. And local media, they are absolutely silent. When the chief advisor to the interim government, Mohammed Yunus, says there is a freedom of expression. Actually, this is a freedom of repression. No media is covering Hindus as if Hindus are nothing. Let Hindus be killed, let Hindus be brutalized, let Hindu girls and women be raped. Dangerous situation.
Every night, even yesterday night, there have been armed robbery targeting Hindu houses in Dhaka cities, areas where there are majority of Muslim Hindus. Hindu shops were gutted and looted. Dangerous situation. And no media is talking about it, as if nothing is happening. And there is a culture of denial. The Bangladesh National Party is saying that whatever is happening with the Hindus, it has nothing to do with the Islamists. They say it's an act of the past ruling party. What will happen? Hindus are crying, and there is no one is talking about them. No one, even some Hindu leader, Govinda Chandra Pramanik, the so-called Hindu leader, he has blamed Republic TV, and he said nothing is happening to Hindus because he has been purchased with money. And this Govinda Chandra Pramanik, he was there demanding the citizenship of Ghulam Azam, Jamaat Islami leaders, Ghulam Azam, several decades ago. Stand on my information. Let Rahul Gandhi deny that he did not meet. Arnab, Let him Shoaib is deny very that he did not meet courageous Tariq person. Rahman. Very And courageous Ratanji knows journalist. He has been that talking we about don't DN say to anything take out over. of information. Friendly relations with Bharatiya Janata Party and Prime Minister Narendra Modi. And he was trying to oust that government and have his own allied government in Bangladesh. And that's what we are seeing now. And I can assure you and I can guarantee you on record that again I'm saying Rahul Gandhi met Tariq Rahman in London. And he is a part of the CIA and ISI conspiracy of destabilizing Bangladesh and turning this country into a neo-Taliban state. And that's why Congress is silent on the persecution of Hindus in Bangladesh. Well- Now, these Islamists are claiming that West Bengal and Seven Sisters must become a part of Bangladesh. They've released a new map. So Rahul Gandhi knew that once it happens in Bangladesh, India will be destabilized. Narendra Modi will be in trouble. That's why he has done this. Leaders' houses are being attacked in Dhaka. Dr. Gauhar Rizvi is remain untouched because Dr. Gauhar Rizvi is the brother-in-law of Sonia Gandhi. And because Rahul Gandhi has joined hands with Tariq Rahman and Islamists in this massacre and what is happening in Bangladesh, that's why Sonia Gandhi's brother-in-law in Dhaka is spared. I cannot disclose my source, but I can challenge with my soul. And if Rahul Gandhi will deny, I will come out with more evidences. ಕೇಳಿಸ್ಕೊಂಡ್ರಲ್ಲ, ಅವರು ಎಷ್ಟು ಖಚಿತವಾಗಿ ಹೇಳ್ತಾ ಇದ್ದಾರೆ. ಅವರು ಭೇಟಿಯಾಗಿ ಅಲ್ಲಿ ಇದೇ ಬಾಂಗ್ಲಾದೇಶದ ಅರಾಜಕತೆ, ಬಾಂಗ್ಲಾ ದಂಗೆ ಮತ್ತು ಹಿಂದೂಗಳ ಮೇಲೆ ನಡೆಯುವ ಜಿನೋಸೈಡ್ ಸಂಪೂರ್ಣವಾದಂಥ ಒಂದು ವಿವರ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ. ಮತ್ತು ಶೇಖ್ ಹಸೀನಾ ಅವರ ಅಸ್ಥಿರಗೊಳಿಸುವ ಕೆಲಸದಲ್ಲಿ ರಾಹುಲ್ ಗಾಂಧಿಯ ಪಾತ್ರವೂ ಇದೆ ಅನ್ನೋದನ್ನು ಚೌಧರಿ ಸಲಾವುದ್ದೀನ್ ಹೇಳ್ತಾರೆ. ಅವರು ಹೇಳಿದ್ದನ್ನು ನಿಮ್ಮ ಎದುರಿಡ್ತಾ ಇದ್ದೇನೆ ನಾನು. ಅದು ರಿಪಬ್ಲಿಕ್ ಟಿವಿಯಲ್ಲಿ ಬಂದಂಥ ಅಧಿಕೃತವಾದ ಮಾಹಿತಿಯನ್ನು ನಿಮ್ಮ ಎದುರಿಡ್ತಾ ಇದ್ದೇನೆ. ಇದರ ಮೇಲೆ ತನಿಖೆ ಆಗಬೇಕು. ಇದಕ್ಕೆ ಕಾಂಗ್ರೆಸ್ ಉತ್ತರಿಸಬೇಕು. ಇದಕ್ಕೆ ಸ್ವತಃ ರಾಹುಲ್ ಗಾಂಧಿ ಉತ್ತರಿಸಬೇಕು. ಆ ಮೂಲಕ ದೇಶದ ಜನರಿಗೆ ಅರ್ಥ ಆಗಬೇಕು ಇಲ್ಲಿ ಯಾವ ರೀತಿಯ ರಾಜಕೀಯ ನಡೀತಾ ಇದೆ. 75 ವರ್ಷದಲ್ಲಿ ಪ್ರಥಮ ಬಾರಿಗೆ ಕಳೆದ 24ರ ಚುನಾವಣೆ ಒಂದು ಧರ್ಮದ ನೆಲೆಯಲ್ಲಿ ನಡೆದಿದೆ, ಒಂದು ದೇಶದ್ರೋಹದ ನೆಲೆಯಲ್ಲಿ ನಡೆದಿದೆ, ದೇಶದ್ರೋಹದ ಸಂಚಿನ ನೆಲೆಯಲ್ಲಿ ನಡೆದಿದೆ. ಇದು ಅರ್ಥ ಆಗಬೇಕು. ಅದಲ್ಲದೆ ಇದ್ದರೆ ತಾರಿಕ್ ರೆಹಮಾನ್ನನ್ನು 5 ದಿನದ ಯಾವುದೇ ರೀತಿಯ ಪೂರ್ವದ ಕಾರ್ಯಕ್ರಮ ಇಲ್ಲದೇ ಆ ಕಾರ್ಯಕ್ರಮದ ವಿವರಗಳು ಕೂಡ ಮಾಧ್ಯಮಗಳಿಗೂ ದಕ್ಕಲಿಲ್ಲ. ಒಂದು ಅನೂಹ್ಯ ಭೇಟಿಯನ್ನು 1 ತಿಂಗಳ ಹಿಂದೆ ಬ್ರಿಟನ್ನಿಗೆ ರಾಹುಲ್ ಗಾಂಧಿ ಕೊಟ್ಟದ್ದು ಯಾಕೆ ಅನ್ನೋದರ ಸಂಪೂರ್ಣ ವಿವರವನ್ನು ಇದೇ ಚೌಧರಿ ಸಲಾವುದ್ದೀನ್ ಕೊಡ್ತಾರೆ. ಶೇಖ್ ಹಸೀನಾ ಅಲ್ಲಿದ್ದರೆ ಅವರು BJPಗೆ ಫ್ರೆಂಡ್ಲಿ, ಮೋದಿಯವರಿಗೆ ಫ್ರೆಂಡ್ಲಿ, ಮತ್ತು ಅಲ್ಲಿ ಯಾವುದೇ ರೀತಿಯ ಮತಾಂಧ ಶಕ್ತಿಗಳಿಗೆ ಅವರು ಅವಕಾಶ ಕೊಟ್ಟಿಲ್ಲ. ಮತಾಂಧ ಶಕ್ತಿಗಳನ್ನು ಆದಷ್ಟು ಮಟ್ಟಿಗೆ ತಹಬಂದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೂಗಳ ರಕ್ಷಣೆಗೆ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದರ ಮಧ್ಯೆಯೂ ಹಿಂದೂಗಳಿಗೆ ಅಲ್ಲಿ ನಡೆದಿದೆ, ಹಿಂಸೆ ನಡೆದಿದೆ, ತೊಂದರೆ ಆಗಿದೆ. ಆದರೂ
ಇಡೀ ಬಾಂಗ್ಲಾದ ಚರಿತ್ರೆಯಲ್ಲಿ ಹಿಂದೆ ನಡೆದಂಥ ಮಾರಣ ಹೋಮಕ್ಕೆ ಹೋಲಿಸಿದರೆ ಈ ಶೇಖ್ ಹಸೀನಾ ಅವರ 20 ವರ್ಷಗಳ ಆಡಳಿತದಲ್ಲಿ ಅದು ಬಹಳ ಬಹಳ ನಿಗ್ಲಿಜೇಬಲ್. ಅವರು ಎಲ್ಲ ಧರ್ಮದವರಿಗೂ ಒಂದು ರಕ್ಷಣಾತ್ಮಕವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಇದ್ರು. ಇದೇ ಖಲೀದಾ ಜಿಯಾ ಸಂಪೂರ್ಣವಾಗಿ ಪ್ರೋ ಪಾಕಿಸ್ತಾನ್, ಮತ್ತು ಅವರು ಸಂಪೂರ್ಣವಾಗಿ ಅವರು ಜೆಹಾದಿ ಮುಸ್ಲಿಂ ಸಂಘಟನೆಗಳೊಟ್ಟಿಗೆ ನೇರವಾಗಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ಶೇಖ್ ಹಸೀನಾ ಅವರನ್ನು ಅಸ್ಥಿರಗೊಳಿಸಿದರೆ ಅದರ ಸಂಪೂರ್ಣವಾಗಿ ತೊಂದರೆಯಾಗುವುದು ಯಾರಿಗೆ ಅಂತಂದರೆ ಭಾರತದವರಿಗೆ, ಮುಖ್ಯವಾಗಿ ಮೋದಿಗೆ. ಯಾಕೆ ಅಂತಂದರೆ ಬಾಂಗ್ಲಾ ಮತ್ತು ವೆಸ್ಟ್ ಬೆಂಗಾಲದ ಗಡಿ ಏನಿದೆ, ಅಸ್ಸಾಮನ್ನು ಸೇರಿ 4000 ಕಿಲೋಮೀಟರ್ಗೂ ಹೆಚ್ಚಿದೆ. ಅದು ಬಹುತೇಕವಾಗಿ ಓಪನ್ ಆಗಿದೆ. ಪಾಕಿಸ್ತಾನ ಮತ್ತು ಭಾರತದ ಗಡಿಯಷ್ಟು ಅದು ಸ್ಥಿರವಾಗಿ ಅಲ್ಲಿ ಯಾವುದೇ ರೀತಿಯ ಮಿಲಿಟರಿಯನ್ನು ಕೂಡ ಅಲ್ಲಿ ಇಡಲಿಲ್ಲ. ಅಲ್ಲಿ ಅದಕ್ಕಾಗಿಯೇ ನುಸುಳುಕೋರರ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು ವೆಸ್ಟ್ ಬೆಂಗಾಲಕ್ಕೆ ನೇರವಾಗಿ ಬರ್ತಾ ಇರೋದು ರೋಹಿಂಗ್ಯಾ ಮುಸ್ಲಿಮರ ಅದೇ ಕಾರಣಕ್ಕಾಗಿ. ಕಾಂಗ್ರೆಸ್ಸಿಗೆ ರೋಹಿಂಗ್ಯಾ ಮುಸ್ಲಿಮರ ಬಗ್ಗೆ ಕಾಳಜಿ ಇದೆ, ಹಮಾಸನ ಬಗ್ಗೆ ಕಾಳಜಿ ಇದೆ. ಆದರೆ ನಮ್ಮದೇ ಪಕ್ಕದ ದೇಶ, ನಾವೇ ಅದರ ವಿಮೋಚನೆಗೆ ನಿಂತು ಹೋರಾಡಿದ್ದು, ಮತ್ತು ಬಾಂಗ್ಲಾ ನಮಗೆ ಅತ್ಯಂತ ಆಪ್ತವಾದಂಥ ದೇಶ. ಪಾಕಿಸ್ತಾನವನ್ನು ಎದುರಿಸಬೇಕು ಅಂತಾದರೆ ನಮಗೆ ಬಾಂಗ್ಲಾದ ಆಪ್ತತೆ ಬಹಳ ಮುಖ್ಯ. ಇದನ್ನು ಕೂಡ ರಾಹುಲ್ ಗಾಂಧಿ ಯೋಚನೆ ಮಾಡ್ದೇನೆ ಬಾಂಗ್ಲಾ ಅಸ್ಥಿರಗೊಂಡ್ರೆ ಮೋದಿ ಧೃತಿಗೆಡ್ತಾರೆ, ಮೋದಿಯವರನ್ನು ಅಸ್ಥಿರಗೊಳಿಸ್ಬೋದು. ಆವಾಗ ನಾವಿಲ್ಲಿ ಸರ್ಕಾರವನ್ನು ಕೆಡವಬಹುದು, ನಾವು ಅಧಿಕಾರಕ್ಕೆ ಬರ್ಬೋದು. ಅಥವಾ ಇದೇ ರಾಹುಲ್ ಗಾಂಧಿ ಮತ್ತು ಅವರ ಟೀಮು ಏನು ಹೇಳಿತು, ಬಾಂಗ್ಲಾದಲ್ಲಿ ನಡೆದಂಥದ್ದೇ ಉತ್ಕ್ರಾಂತಿ ಇಲ್ಲಿಯೂ ನಡೆಯಬಹುದು ಅಂದರೆ ಅವ್ರಿಗೆ ಗೊತ್ತಿದೆ ನಾವು ನಡೆಸ್ತೇವೆ. ಯಾಕೆಂತಂದರೆ ಬಾಂಗ್ಲಾದ ಇಡೀಯದಾದಂಥ ಒಂದು ಧರ್ಮಾಂತರ ಕ್ರಾಂತಿ ಮತ್ತು ಬೀಭತ್ಸವಾದಂಥ ಮಾರಣ ಹೋಮದ ಹೊಕ್ಕುಳು ಬಳ್ಳಿ ಅವರ ಕೈಯಲ್ಲಿದೆ. ಅದು ಯಾರು? ತಾರಿಕ್ ರೆಹಮಾನ್. ಆ ಶಕ್ತಿಗಳನ್ನು ಇಲ್ಲಿ ನುಸುಳಿಸುವಂಥ ಒಂದು ಪ್ರಯತ್ನ ಆಗದ ನಡೀತಾ ಇದೆಯೇ? ಅವರಿಗೆ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ಅಸ್ಸಾಮಿನ ಆ ಗಡಿಯನ್ನು ಈ ಕಾರಣಕ್ಕಾಗಿ ಬಳಸಿಕೊಳ್ಳುವುದಕ್ಕಾಗಿಯೇ ಶೇಖ್ ಹಸೀನಾ ಅವರನ್ನು ದೇಶಭ್ರಷ್ಟಗೊಳಿಸುವಂಥ ಒಂದು ವ್ಯವಸ್ಥೆಯೊಟ್ಟಿಗೆ ಈ ದೇಶದ ಅಧಿಕಾರಕ್ಕೆ ಹಪಹಪಿಸ್ತಾ ಇರುವಂಥ ದೇಶದ್ರೋಹಿಗಳ ಸಂಘಟನೆ ಕೈ ಜೋಡಿಸಿದೆ. ಹಾಗಾದರೆ ಈ ಪ್ರಶ್ನೆ ಕಾಡ್ತಾ ಇದೆ. ಎಲ್ಲೋದ್ರು ಆಲಿಯಾ ಭಟ್ಟು, ಎಲ್ಲೋದ್ರು ಶಬನಾಜ್ಮಿ, ಎಲ್ಲೋದ್ರು ನಸೀರುದ್ದೀನ್ ಶಾ. ಗಾಜಾಪಟ್ಟಿಯಲ್ಲಿ ದಾಳಿ ಶುರುವಾದಾಗ, ಯುದ್ಧ ಘೋಷಣೆ ಆದಾಗ ಏನು ಓತಪ್ರೋತವಾಗಿ ಮಾನವೀಯತೆಯ ನೆಲೆಯಲ್ಲಿ ಟ್ವೀಟ್ ಮಾಡಿದ್ದೇ ಮಾಡಿದ್ದು. ಈ ದರಿದ್ರರ ಇಡೀ ಛದ್ಮವೇಷ ಇವತ್ತು ಕಳಚಿ ಬಿದ್ದಿದೆ. ಒಬ್ಬರು ಬಾಲಿವುಡ್ಡಿನ ಈ ಎಡಪಂಥೀಯರು, ಬುದ್ಧಿಜೀವಿಗಳ ಪರವಾಗಿರುವವರು ಮತ್ತು ದೇಶದ್ರೋಹಿಗಳೊಟ್ಟಿಗೆ ಗುರುತಿಸಿಕೊಂಡಂಥವರು ನಾವು ಮಹಾನ್ ಸಮತಾವಾದಿಗಳು, ಸೋಷಲಿಸ್ಟ್ಗಳು ಅಂತ ಸ್ವಘೋಷಿತ ಈ ಬುದ್ಧಿಜೀವಿಗಳು ಯಾರೂ ಮಾತಾಡ್ತಾ ಇಲ್ಲ. ಕರ್ನಾಟಕದಲ್ಲೂ ಯಾವ ರೈಗಳು ಮಾತಾಡ್ತಾ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಬುದ್ಧಿಜೀವಿಗಳು, ಎಡಪಂಥೀಯರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ. ಟೋಟಲಿ ಹಿಂದೂ ಅನ್ನುವ ಶಬ್ದವೇ ಅವರಿಗೆ ಅಲರ್ಜಿ. ಹಿಂದೂಗಳನ್ನು ಕಂಡ್ರೆ ಅವರಿಗೆ ಆಗೋದಿಲ್ಲ. ಹಿಂದೂಗಳ ಸಂಪೂರ್ಣವಾದ ವಿನಾಶವನ್ನು ಈ ಎಡಚರು, ಈ ಇಂಡಿಕೂಟ, ಈ ಬುದ್ಧಿಜೀವಿಗಳು, ಈ ಬಾಲಿವುಡ್ಡಿನ ನಕರಗಳು ಇವರೆಲ್ಲರೂ ಬಯಸ್ತಾ ಇರುವಂಥದ್ದು ಹಿಂದೂಗಳ ಮಾರಣ ಹೋಮವನ್ನು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಭಾರತದಲ್ಲಿನ ಅಲ್ಪಸಂಖ್ಯಾತರು ಆತಂಕದಲ್ಲಿದ್ದಾರೆ. ಭಾರತದಲ್ಲಿ ಸಹಿಷ್ಣುತೆಗಳಿಲ್ಲ ಅಂತ ಬೊಬ್ಬೆ ಹೊಡೆದಂಥ ಕಚಡಗಳು, ಬುದ್ಧಿಜೀವಿಗಳು ಎಲ್ಲಿದ್ದೀರಿ ಸ್ವಾಮಿ? ಎಲ್ಲಿದ್ದೀರಿ? ಆ ಹೆಣ್ಮಕ್ಕಳ ಅತ್ಯಾಚಾರ ಮಾಡೋದು ಕಣ್ಣಿಗೆ ಕಾಣ್ತಾ ಇಲ್ಲ? ಆ ಹೆಣ್ಮಕ್ಕಳ ಮಾರಣ ಹೋಮವನ್ನು ಮಾಡ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇಲ್ಲ? ಇಡೀ ಬೀದಿಗಳೆಲ್ಲ ಅವರನ್ನು ಅತ್ಯಾಚಾರ ಮಾಡಿ ತುಂಡು ಮಾಡಿ ಎಸೆತಾ ಇದ್ದಾರಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ? ಢಾಕಾದಲ್ಲಿ ರಾಜಧಾನಿಯಲ್ಲಿ ನಿಂತು
ಹಿಂದೂಗಳು ಸಂಘಟಿತಗೊಂಡು ಸಂಪೂರ್ಣವಾಗಿ ಘೋಷಿಸಿದ್ದಾರೆ, ರಕ್ತವನ್ನಾದರೂ ಚೆಲ್ಲಿಯೇ ಬಾಂಗ್ಲಾ ಬಿಡುವುದಿಲ್ಲ. ಯಾಕೆಂದರೆ ಬಾಂಗ್ಲಾದ ವಿಮೋಚನೆಯಲ್ಲಿ ನಾವು ರಕ್ತವನ್ನು ಕೊಟ್ಟಿದ್ದೇವೆ, ಈಗಲೂ ರಕ್ತ ಹರಿಸಲಿಕ್ಕೆ ಸಿದ್ಧವಾಗಿದ್ದೇವೆ. ಆಕ್ರಂದನದಿಂದ, ಆಕ್ರೋಶದಿಂದ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅವರಿಗೆ ಇಡೀ ವಿಶ್ವದಲ್ಲಿ ಮುಳುಗುವವನಿಗೆ ಹುಲ್ಲುಕಡ್ಡಿ ಆಶ್ರಯ ಅಂತ ಏನಾದ್ರು ಇದ್ದರೆ ಅದು ಭಾರತ. ಭಾರತದ ಮೋದಿಯವರು ಇಡೀ ಸರ್ಕಾರ ಅದಕ್ಕೆ ಅಂತಲೇ ಒಂದು ಸಮಿತಿ ರಚನೆ ಮಾಡಿದೆ. ಸೇನಾ ಮುಖಂಡರ ಮಧ್ಯೆ ಇಟ್ಟುಕೊಂಡು ರಕ್ಷಣೆಗೆ ಏನು ಮಾಡಬಹುದು ಅನ್ನೋದಕ್ಕೆ ಒಂದು ಸಮಿತಿಯನ್ನು ವಿಶೇಷವಾಗಿ ರಚನೆ ಮಾಡಿದೆ. ಅದರ ಬಗ್ಗೆ ವಿಶೇಷವಾದಂಥ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಆದರೆ ಪ್ರತಿಪಕ್ಷ ಸಂಸತ್ತಿನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಸಭಾತ್ಯಾಗ ಮಾಡ್ತದೆ, ವಾಕೌಟ್ ಮಾಡ್ತದೆ. ಇದೇ ಹಿಂದೂಗಳ ಮಾರಣ ಹೋಮದ ಬಗ್ಗೆ ಒಂದು ಅಕ್ಷರವನ್ನು ಮಾತಾಡೋದಿಲ್ಲ. ಎಂಥ ಪಾಖಂಡಿಗಳಿರ್ಬೇಕು ಇವರು, ಎಂಥ ದೇಶದ್ರೋಹಿಗಳಿರ್ಬೇಕು ಇವರು. ವೋಟ್ ಬ್ಯಾಂಕು, ವೋಟ್ ಬ್ಯಾಂಕು, ವೋಟ್ ಬ್ಯಾಂಕು. ಸಾಯುವಾಗ ಅಧಿಕಾರ ತಗೊಂಡು ಸಾಯ್ತಿರೇನೋ? ಒಂದು ಶುದ್ಧ ಮತ್ತು ಶಾಂತಿ ಸಮಾಜದ ನಿರ್ಮಾಣಕ್ಕೆ, ಒಂದು ಸಹಬಾಳ್ವೆಯ ನಿರ್ಮಾಣಕ್ಕೆ ಈ ದೇಶವನ್ನು ಮುಡಿಪಾಗಿಡಬೇಕು ಅಂತ ಎಂಥ ಹೋರಾಟಗಳು ನಡೆದಿದೆ ಇಲ್ಲಿ. ಸಂವಿಧಾನವನ್ನು ಕೈಯಲ್ಲಿಟ್ಟುಕೊಂಡವರು ಸಂಪೂರ್ಣವಾಗಿ ಅಧಿವೇಶನದಲ್ಲಿ ಅಸಂವಿಧಾನಿಕವಾಗಿ ನಡ್ಕೊಂಡ್ರು. ಸಂವಿಧಾನಾತ್ಮಕವಾದಂಥ ನಡವಳಿಕೆ, ನಾವೇ ಸಂವಿಧಾನದ ರಕ್ಷಕರು ಅನ್ನುವರು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಓಲೈಸ್ತಾ ಇದ್ದಾರೆ. ಜಮಾತೆ ಇಸ್ಲಾಂ ಇಡೀ ಪ್ರಪಂಚದಲ್ಲಿ ಇವತ್ತು ಒಂದು ಸಹ ಸಮಾಜದ, ಒಂದು ಸ್ವಸ್ಥ ಸಮಾಜದ, ಯಾವುದೇ ರೀತಿಯ ಒಂದು ಸಾಮಾಜಿಕ ಶಾಂತಿಗೆ ಇಂಬು ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಧರ್ಮಾಂಧತೆಯನ್ನು, ಕೇವಲ ಜೆಹಾದಿಯನ್ನು, ಕೇವಲ ಮುಸ್ಲಿಂ ಧರ್ಮದ ಸಂಸ್ಥಾಪನೆಯನ್ನು ರಕ್ತಪಾತದ ಮೂಲಕ, ಬೀಭತ್ಸವಾದಂಥ ಮಾರಣಹೋಮದ ಮೂಲಕ ಅದನ್ನು ಸ್ಥಾಪಿಸಬೇಕು ಅಂತ ಹೊರಟಂಥ ಮನುಷ್ಯ ವಿರೋಧಿ, ಮಾನವ ವಿರೋಧಿ, ದೇಶ ವಿರೋಧಿ, ಪ್ರಪಂಚದ ವಿರೋಧಿಯಾಗಿ ಕಾಣಿಸ್ಕೊಳ್ತಾ ಇರುವಂಥ ಈ ರಕ್ತಪಿಪಾಸುಗಳನ್ನು ಬಗಲಲ್ಲಿಟ್ಕೊಂಡು ಅವರೊಟ್ಟಿಗೆ ಕೈ ಜೋಡಿಸಿ ಅಧಿಕಾರಕ್ಕೆ ಬರಬೇಕು ಅಂತ ಹೊರಟಂಥ ಇಂಥವರು ಈ ದೇಶವನ್ನು ಏನು ಮಾಡ್ಯಾರು ಹೇಳಿ? ಏನು ಮಾಡ್ಯಾರು? ಬಾಂಗ್ಲಾದ ಮಾರಣ ಹೋಮದ ಬಗ್ಗೆ, ಹಿಂದೂಗಳ ಬಗ್ಗೆ ಒಂದೇ ಒಂದು ಮಾತಾಡದೇ ಇದ್ದಂಥ ಇವರೆಲ್ಲ ಭಾರತೀಯರ? ಇವರೆಲ್ಲ ನಮ್ಮವರ? ಇವರೆಲ್ಲ ಮನುಷ್ಯರ? ಎಲ್ಲೆಲ್ಲ ರಾಜಕೀಯ ಮಾಡ್ತೀರಿ? ಹೆಣದ ಮೇಲೆ, ರಕ್ತದ ಮೇಲೆ, ಕೊಲೆ ಸುಲಿಗೆಗಳ ಮೇಲೆ ಅಧಿಕಾರಕ್ಕೆ ಬರುವ ಹೊಂಗನಸನ್ನು ಕಾಣ್ತಾ ಇದ್ದಂಥ ಈ ಪಟ್ಟಿಂಗರು ದೇಶವನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಲೆಕ್ಕ ಹಾಕಿ. ಇಂಥ ಸಂದರ್ಭದಲ್ಲಿ ನೀವು ಯಾವ ನಿಲುವನ್ನು ತಳಿತೀರಿ? ನಿಮ್ಮ ಒಳಗಡೆ ಎಂಥ ಒಂದು ಮನುಷ್ಯತ್ವದ ಅಥವಾ ಅಮಾನುಷತ್ವದ ಭಾವ ಇದೆ? ನೀವು ಎಷ್ಟರ ಮಟ್ಟಿಗೆ ದೇಶದ ಪರವಾಗಿದ್ದೀರಿ, ಎಷ್ಟರ ಮಟ್ಟಿಗೆ ದೇಶದ ವಿರೋಧಿಗಳಾಗಿದ್ದೀರಿ ಅನ್ನೋದನ್ನು ಈ ಘಟನೆ ಭಾಳ ಸ್ಪಷ್ಟವಾಗಿ ತೋರಿಸಿದೆ. ನಿಮ್ಮನ್ನು ಇಂಗ್ಲೆಂಡಿಗೆ ಕರೆದವರು, ಅಮೆರಿಕಕ್ಕೆ ಕರೆದವರು ಯಾವ ಗುಂಪು ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ನಿಮ್ಮ ಒಡನಾಟ ಯಾರೊಟ್ಟಿಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ನಿಮಗೆ ಪಾಕಿಸ್ತಾನದಿಂದ ಬಾಂಗ್ಲಾದಲ್ಲಿ ಹಿಂದೂಗಳ ಹೆಣ್ಣುಮಕ್ಕಳ ಮಾರಣ ಹೋಮ ಆಗ್ತಾ ಇದೆ, ಅತ್ಯಾಚಾರ ನಡೀತಾ ಇದೆ, ರಕ್ತಪಾತ ಆಗ್ತಾ ಇದೆ, ಜಿನೋಸೈಡ್ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆ್ಯಂಡ್ ಕಂಪನಿಗೆ ಮಾವಿನ ಹಣ್ಣು ಬರ್ತದೆ. ಎಲ್ಲಿಂದ? ಪಾಕಿಸ್ತಾನದಿಂದ. ಎಂಥ ದುರಂತ ನೋಡಿ, ಎಂಥ ಕೆಟ್ಟ ಸ್ಥಿತಿಯಲ್ಲಿದೆ ಈ ದೇಶ. ರಾಜಕೀಯ 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 ಎಲ್ಲದಕ್ಕೂ ಮಾತಾಡುವಂಥ ಖರ್ಗೆಯವರು, ಸಿದ್ದರಾಮಯ್ಯನವರು, ಅವರ ಇಡೀ ಕಾಂಗ್ರೆಸ್ ಕೂಟ ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಮಾರಣ ಹೋಮದ ಬಗ್ಗೆ ಮಾತಾಡ್ತಾ ಇಲ್ಲ. ಸಂಸತ್ ಭವನದ ಹೊರಗಡೆ ಮಾಧ್ಯಮದವರು ಕೇಳಿದರೆ, ಅವ್ರು ಕೊಟ್ಟಂಥ ಬೇಜವಾಬ್ದಾರಿಯಾದಂಥ ಉತ್ತರಗಳನ್ನು ಕೇಳಿದರೆ ರಕ್ತ ಕುದೀತದೆ. ಕೊನೆಗೂ ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕು ಈ ದೇಶಿಕರು. 110 ಕೋಟಿ ಹಿಂದೂಗಳು ಇವರು ವೋಟ್ ಬ್ಯಾಂಕಿಗಾಗಿ
ದೇಶವನ್ನು ಅಡವಿಡ್ತಾ ಇದ್ದಾರೆ. ವೋಟ್ ಬ್ಯಾಂಕಿಗಾಗಿ ದೇಶವನ್ನು ಹರಾಜಾಗ್ತಾ ಇದ್ದಾರೆ. ವೋಟ್ ಬ್ಯಾಂಕಿಗಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕಿಗಾಗಿ ಇಡೀ ಭಾರತದ ಆತ್ಮವನ್ನೇ ವಿಹೀನಗೊಳಿಸ್ತಾ ಇದ್ದಾರೆ. ನೆನಪಿಡಿ, ಇವರ ಕೈಯಲ್ಲಿ ಆಡಳಿತ ಒಮ್ಮೆ ಬಂತು ಅಂತ ಆದರೆ ಇವತ್ತು ಬಾಂಗ್ಲಾದಲ್ಲಿ ಏನಾಗ್ತಾ ಇದೆಯಲ್ಲ, ಅದೇ ಸೇಮ್ ಟು ಸೇಮ್ ಹಿಂದೂಗಳ ಮಾರಣ ಹೋಮ ಈ ದೇಶದಲ್ಲಿ ನಡೀತದೆ. ನೆನಪಿಡಿ, ಕಾಶಿ ಮಥುರಾ ಪ್ರತಿಯೊಂದು ನೆಲಸಮ ಆಗ್ತದೆ. ನೋ ಡೌಟ್ ಎಟ್ ಆಲ್. ಈ ಸರಿ ಈ ಕೂಟ ನಿರ್ಧಾರ ಮಾಡಿದೆ, ಸಂಸತ್ತಿನ ಒಳಗೂ ಮತ್ತು ಸಂಸತ್ತಿನ ಹೊರಗೂ ಏನಕ್ಕೇನ ನಾವು ಮೋದಿಯವರನ್ನು ಕೆಳಗಿಳಿಸುವ, ಮೋದಿಯವರನ್ನು ಮುಗಿಸುವ ಮತ್ತು ಇಡೀ ಭಾರತದ ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು, ಭಾರತದ ಚಹರೆಯನ್ನು, ರೂಪವನ್ನು, ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಒಂದು ಪ್ರತಿಜ್ಞೆಯನ್ನು ಇವರು ಕೈಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಈ ಇಡೀ ಘಟನೆ, ಬಾಂಗ್ಲಾದೇಶದ ಈ ಘಟನೆ ನಮ್ಮ ದೇಶದ ಪ್ರತಿಪಕ್ಷದವರ ಒಳ ಇಂಗಿತವನ್ನು, ಮರ್ಮವನ್ನು, ಅವರ ದೂರದರ್ಶಿತ್ವವನ್ನು, ಅವರ ಭವಿಷ್ಯದ ಆಲೋಚನೆಯನ್ನು ಸಂಪೂರ್ಣವಾಗಿ ಬಯಲುಗೊಳಿಸಿದೆ. ಅದೆಲ್ಲ ಅಂತಾದರೆ ತಾರೀಕ್ ರೆಹಮಾನನ್ನು ನಾನು ಭೇಟಿಯಾಗಿಲ್ಲ ಅನ್ನೋದಕ್ಕೆ ಅವರು ಶುದ್ಧ ಸಾಕ್ಷಿಯನ್ನು ರಾಹುಲ್ ಗಾಂಧಿ ಅವರು ಎದುರಿಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಇದೇ ಚೌಧರಿ ಸಲಾವುದ್ದೀನ್ ಮಾಡಿದ ಆಪಾದನೆಯನ್ನು ಈ ದೇಶಿಕರು ಸಂಪೂರ್ಣವಾಗಿ ಸೀರಿಯಸ್ ಆಗಿ ಅದನ್ನು ತೆಗೆದುಕೋಬೇಕು. ಈಗಲೇ ನಾವು ನಮ್ಮ ದೇಶವನ್ನು, ನಮ್ಮ ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು, ಭವ್ಯ ಭಾರತವನ್ನು, ಇನ್ಕ್ಲೂಡಿಂಗ್ ಭಾರತದ ಧ್ವಜವನ್ನು, ಒಂದೇ ಮಾತರಮ್ಮನ್ನು, ನಮ್ಮ ಗೋ ಸಂಪತ್ತನ್ನು, ನಮ್ಮ ಜ್ಞಾನ ಸಂಪತ್ತನ್ನು, ನಮ್ಮ ಪರಂಪರೆಯನ್ನು ಇಡೀಯದಾಗಿ ನಾವು ಉಳಿಸ್ಕೋಬೇಕು ಅಂತಾದರೆ ಇದು ಕೊನೆಯ ಅವಕಾಶ. ನೆನಪಿಡಿ, ಒಮ್ಮೆ ಮೋದಿ ಸರ್ಕಾರ ಅಸ್ಥಿರಗೊಂಡ್ರೆ, ಇದೇ ಇಂಡಿ ಕೂಟ ಏನಾದರೂ ಅಧಿಕಾರಕ್ಕೆ ಬರುವಂಥ ಸಾಹಸವನ್ನು ಮಾಡಿದರೆ ಈ ಭಾರತ ದೇಶದ ಇಡೀಯದಾದಂಥ ಸನಾತನ ಧರ್ಮದ ಇತಿಶ್ರೀ ಆಗುವುದರಲ್ಲಿ ಯಾವ ಸಂಶಯವೂ ಬೇಡ. ಯಾಕೆಂತಂದರೆ ನಾಟಕಕ್ಕೆ ಕೂಡ, ಅಭಿನಯಕ್ಕೆ ಕೂಡ, ತೋರಿಕೆಗೆ ಕೂಡ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮಾರಣ ಹೋಮದ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡುವುದಿಲ್ಲ ಅಂತಾದರೆ, ಮನುಷ್ಯತ್ವದ ಎಲ್ಲ ಗಡಿಗಳನ್ನು ಮೀರಿ ವರ್ತಿಸ್ತಾರೆ ಸಾಮಾಜಿಕವಾಗಿ ಅಂತಾದರೆ, ಸಾರ್ವಜನಿಕವಾಗಿ ಅಂತಾದರೆ ಅವರ ಉದ್ದೇಶ ಏನು? ಅದು ಬಹಳ ಸ್ಪಷ್ಟವಾಗಿದೆ. ದೇಶದ್ರೋಹಿಗಳೊಟ್ಟಿಗೆ ಸಂಬಂಧ, ಧರ್ಮದ್ರೋಹಿಗಳೊಟ್ಟಿಗೆ ಸಂಬಂಧ, ಜಿಹಾದಿಗಳೊಟ್ಟಿಗೆ ಸಂಬಂಧ, ಭಯೋತ್ಪಾದಕರೊಟ್ಟಿಗೆ ಶಾಮೀಲು, ಇವೆಲ್ಲ ಚಟುವಟಿಕೆಗಳು ಕಾಣ್ತಾ ಇದೆಯಲ್ಲ, ಹಾಡೆ ಹಗಲು ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿಯವರು ಅಂಥ ಅದ್ಭುತವಾದಂಥ ಜಯವನ್ನು ಗಳಿಸಿದರು 24 ಲೋಕಸಭಾ ಚುನಾವಣೆಯಲ್ಲಿ. ಹಾಗಾದರೆ ಹಿಂದೂಗಳು ಮತವನ್ನು ಹಾಕಿಲ್ವೇನೋ? ಕೇವಲ ಮುಸ್ಲಿಮರ ಮತದಿಂದ ಗೆದ್ದಿದ್ರೇನೋ? ಬಾಂಗ್ಲಾದಲ್ಲಿ ನಿಮ್ಮದೇ ಪಕ್ಕದ ಗಡಿ ಪ್ರದೇಶದ ಅಂಚಿನಲ್ಲಿದ್ದೀರಿ, ವೆಸ್ಟ್ ಬೆಂಗಾಲ್. ಮಮತಾ ಬ್ಯಾನರ್ಜಿಯವರು ಅವರು ಒಂದೇ ಒಂದು ಮಾತನಾಡ್ತಾ ಇಲ್ಲ. ಅವ್ರದೇ ಪಕ್ಷದವರು ನಮಗೆ ಅದಕ್ಕಿಂತ ಮುಖ್ಯವಾದಂಥ ಪ್ರಯಾರಿಟಿ ಬೇಸಲ್ಲಿ ದೇಶದ ಒಳಗಿನ ಸಮಸ್ಯೆ ಇದೆ ಅಂತ ಮಾತಾಡ್ತಾರೆ. ಏನನ್ಬೇಕು ಇವರಿಗೆ? ಏನನ್ಬೇಕು? ಅದೇ ಬಾಂಗ್ಲಾದಂಥ ಘಟನೆ ಭಾರತದಲ್ಲಿ ನಡೀತಾ ಇದೆ, ಮೋದಿಯವರ ಸರ್ವಾಧಿಕಾರ ಕಳಚಿ ಬೀಳಲಿದೆ ಅಂತ ಮಾತಾಡಲಿಕ್ಕೆ ನಿಮ್ಮ ಹತ್ರ ರಾಹುಲ್ ಗಾಂಧಿ ಅವರಿದ್ದಾರೆ. ಅಸಾವುದ್ದೀನ್ ಓವೈಸಿ ಎಲ್ಲಿದ್ದಾನೆ ಈಗ? ಎಲ್ಲಿದ್ದಾರೆ? ಅಲ್ಪಸಂಖ್ಯಾತರ ಭಯಂಕರ ಪ್ರತಿನಿಧಿಯಾಗಿ ಮಾತಾಡುವಂಥ ಓವೈಸಿಯವರೇ, ಬಾಂಗ್ಲಾದೇಶದ ಅಲ್ಪಸಂಖ್ಯಾತರು ಹಿಂದೂಗಳ ಮಾರಣ ಹೋಮ ನಡೀತಾ ಇದ್ರು, ಯಾಕೆ ಮಾತಾಡ್ತಾ ಇಲ್ಲ? ನಿಮ್ಮ ಮೌನದ ಹಿಂದಿನ ಉದ್ದೇಶ ಏನು? ಷಡ್ಯಂತ್ರ ಏನು? ಜನ ಏನು ಪ್ರಶ್ನಿಸದೆ ಕೂತ್ಕೊಳ್ತಾರೆ ಅಂತ ಭಾವಿಸಿದರೇನು? ಯದ ಯದಾ ಈ ಧರ್ಮಸ್ಯ ಕೃಷ್ಣ ಹೇಳಿದ್ದು ಆಗದೆ ಇರಬಹುದು ಅಂತ ನಿರೀಕ್ಷೆ ಮಾಡ್ತೀರೇನು? ಈ ದೇಶದ 110 ಕೋಟಿ ಹಿಂದೂಗಳು ಮಗ್ಗುಲಿಗೆ ಈ ರೀತಿಯ ನೀರಲ್ಲ ರಕ್ತವೇ ಹರಿತಾ ಇದೆ. ಆಗಲೂ
ಸುಮ್ಮನುಳಿತಾರೆ ಅಂತ ಭಾವಿಸಿದ್ರೇನು? ಒಮ್ಮೆ ಅವರು ಈ ಮೌನವನ್ನು, ಈ ನಿಶಕ್ತಿಯನ್ನು, ಈ ದರೋಡೆಕೋರರನ್ನು, ಈ ನಂಬಿಸಿ ಕುತ್ತಿಗೆ ಕೊಯ್ಯೋರನ್ನು, ಈ ಬಿಟ್ಟಿ ಭಾಗ್ಯ ಕೊಟ್ಟು ನಮ್ಮ ಹತ್ರ ಓಟನ್ನು ಹಾಕ್ಸ್ಕೊಳ್ಳುವವರನ್ನು ಇನ್ನೂ ಈ ಹಿಂದೂಗಳು ನಂಬ್ತಾರೆ ಅಂತ ಆದರೆ ಅವರು ಸಂಪೂರ್ಣವಾಗಿ ನಾಶ ಆಗಲಿಕ್ಕೆ ಯೋಗ್ಯರು ಅಂತ ಅರ್ಥ. ಅದರ ಆಚೆ ಇನ್ನೇನು ಉಳಿದಿಲ್ಲ, ಉಳಿಯುವುದೂ ಇಲ್ಲ. ಎಲ್ಲ ವಿದೇಶಿ ಶಕ್ತಿಗಳು ಒಂದಾಗಿದ್ದಾವೆ. ಇಡೀ ಭಾರತ 1947ರಲ್ಲಿ ಸ್ವಾತಂತ್ರ್ಯ ಪಡೆದು 75 ವರ್ಷವನ್ನು ಆಡಳಿತಾತ್ಮಕವಾಗಿ ಕಳೆದರೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಂಡಿಲ್ಲ, ಸ್ವಸಾಮರ್ಥ್ಯವನ್ನು ಹೊಂದಿಲ್ಲ. ನಾವು ಎಲ್ಲ ದೃಷ್ಟಿಯಿಂದಲೂ ಪರಾವಲಂಬಿಗಳಾಗಿದ್ದೆವು. ಅದೆಲ್ಲವನ್ನು 10 ವರ್ಷದಲ್ಲಿ ಮೋದಿಯವರು ಒಂದು ಶಕ್ತ ಭಾರತವನ್ನಾಗಿ ಕಟ್ಟಲಿಕ್ಕೆ, ಸ್ವಾವಲಂಬಿ ಭಾರತವನ್ನಾಗಿ ಕಟ್ಟಲಿಕ್ಕೆ, ಸನಾತನ ಭಾರತವನ್ನಾಗಿ ಕಟ್ಟಲಿಕ್ಕೆ, ಕಾಯಕ ಭೂಮಿ ಅಂತ ಹೇಳುವಂಥ ಈ ಭೂಮಿಯ ಇಡೀ ಪರಂಪರೆಯ ಉಜ್ವಲತೆಯನ್ನು ಕಟ್ಟಲಿಕ್ಕೆ, ಇಡೀ ವಿಶ್ವಕ್ಕೆ ನಾವು ಗುರುವಾಗುವ ಮಟ್ಟಕ್ಕೆ 2047ರಲ್ಲಿ ವಿಕಸಿತ ಭಾರತವನ್ನು ಕಟ್ಟಲಿಕ್ಕೆ ಅವರು ಓಡಾಡ್ತಾ ಇದ್ದರೆ, ಇವರು ಇಡೀ ಭಾರತವನ್ನು ಸಂಪೂರ್ಣವಾಗಿ ಹುರಿದು ಮುಕ್ಕಿ ತಮ್ಮ ಆಡಂಬೋಲಕ್ಕೆ ತೆಗೆದುಕೊಳ್ಳಿಕ್ಕೆ ಪ್ರತಿ ಕ್ಷಣವೂ ಹೊಂಚಾಕಿಕೊಳ್ತಂಥ ಪಾಶ್ಚಾತ್ಯ ಶಕ್ತಿಗಳೊಟ್ಟಿಗೆ ಶಾಮೀಲಾಗಿದ್ದಾರೆ ಅಂತಂದರೆ ಇದಕ್ಕಿಂತ ದುರಂತ ಇನ್ನೇನು ಬೇಕು ಹೇಳಿ? ಭಾರತದ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ. ಅದನ್ನು ರಕ್ಷಿಸಲಿಕ್ಕೆ ಬನ್ನಿ. ಯಾರನ್ನು ಕರೀತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ಚೈನಾವನ್ನು, ಅಮೆರಿಕವನ್ನು, ವಿದೇಶಿ ಶಕ್ತಿಗಳನ್ನು. ಇದರ ಒಂದು ಸ್ಯಾಂಪಲ್ ಇದು. ಬಾಂಗ್ಲಾದ ಇವತ್ತಿನ ಅರಾಜಕತೆ ಒಂದು ಸ್ಯಾಂಪಲ್. ಅದರಲ್ಲಿ ನಮ್ಮ ಪಾಲಿದೆ, ನಮ್ಮ ಪ್ರತಿಪಕ್ಷದವರ ಕೈಯಿದೆ ಅಂತ ಆದರೆ ಭಾರತಕ್ಕಿನ್ನು ಎಂಥ ಆತಂಕ ಕಾದಿರ್ಬೋದು ಲೆಕ್ಕ ಹಾಕಿ. ಇವರು ದೇಶಭಕ್ತರಾ? ಇವರು ಸಂವಿಧಾನ ರಕ್ಷಕರಾ? ಇವರು ದೇಶ ಕಟ್ಟುವವರಾ? ಯೋಚನೆ ಮಾಡಿ. ಯೋಚನೆ ಮಾಡಲಿಕ್ಕೆ ಇದು ಆತ್ಯಂತಿಕ ಕಾಲ. ಇನ್ನು ಇಂಥ ಕಾಲ ಸಿಗದು ನಮಗೆ. ಈಗಲೂ ನಾವು ಎಚ್ಚರಗೊಳ್ಳಿಲ್ಲ ಅಂತಾದರೆ, ಅದರಲ್ಲೂ ಆಶ್ಚರ್ಯದ ಮಾತೆಂದು ಗೊತ್ತಾ ನಿಮಗೆ? ನೀವು ಅದನ್ನು ಯೋಚಿಸಿದ್ದೀರಲ್ವ ನನಗೆ ಗೊತ್ತಿಲ್ಲ. ಭಾರತದ ಅಲ್ಪಸಂಖ್ಯಾತರು ಒಂದೇ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾ ಇಲ್ಲ. ಈ ದೇಶದ ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕಾಗಿ ಸಂವಿಧಾನಾತ್ಮಕವಾಗಿ ಮತ್ತು ಸಂವಿಧಾನದ ಆಚೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಅವರನ್ನು ಕಾದು ಕುಳಿತ ಪಕ್ಷದ ಮೂಲಕ ಸಂಪೂರ್ಣವಾಗಿ ಲಾಭವನ್ನು ಪಡ್ಕೊಂಡು ಅತ್ಯಂತ ಅದ್ಭುತವಾಗಿ ಬದುಕ್ತಾ ಇರುವಂಥ ಈ ದೇಶದ ಮುಸ್ಲಿಂ ಸಮುದಾಯ ಅದೇ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿ ಹಿಂದೂಗಳು, ಕ್ರಿಶ್ಚಿಯನ್ನರು ಇವತ್ತು ಏನು ಅನುಭವಿಸ್ತಾ ಇದ್ದಾರೆ, ಅವರ ಮೇಲೆ ಏನು ದಾಳಿ ನಡೀತಾ ಇದೆ, ಮಾರಣ ಹೋಮ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ. ಮನೆಗೆ ನುಗ್ಗಿ ಹೆಣ್ಣುಮಕ್ಕಳನ್ನು ಎಳೆದು ತಂದು ಅತ್ಯಾಚಾರ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಮುಸ್ಲಿಮರು ಮಾತಾಡ್ತಾ ಇಲ್ಲ, ಯಾರೂ ಮಾತಾಡಿಲ್ಲ. ಇದು ಈ ದೇಶದ ಜನರಿಗೆ ಅರ್ಥ ಆಗಬೇಕು. ರಾಹುಲ್ ಗಾಂಧಿ ಆ್ಯಂಡ್ ಅವರ ಇಂಡಿ ಕೂಟದ ಬ್ರಿಗೇಡಿನೊಟ್ಟಿಗೆ ಅವರು ಕೈ ಜೋಡಿಸಿದ್ದಾರೆ. ದೇ ಆರ್ ಆಲ್, ಎಲ್ಲರೂ ಒಂದು. ಅವರು ಒಂದಾಗಿದ್ದಾರೆ. 24ರ ಈ ಕಳೆದ ಚುನಾವಣೆ ನಮಗೆ ಒಂದು ಶತಸಿದ್ಧವಾದಂಥ ಒಂದು ಚಿತ್ರವನ್ನು ತೋರಿಸಿದೆ. ಏನು ಅಂತಂದರೆ ಅವರೆಲ್ಲರೂ ಒಂದೇ ನೆಲೆಗೆ ಬಂದು ನಿಂತಿದ್ದಾರೆ. NDA ಕೂಟ ಒಂದು ಕಡೆಗಿದ್ದರೆ ಇವರ ಇಡೀಯದಾದಂಥ ಈ ಶತ್ರುಕೂಟ ಒಂದಾಗಿದೆ. ಅದರ ಪರಿಣಾಮವೇ ಅವರೂ ಮಾತಾಡ್ತಾ ಇಲ್ಲ. ಯಾರು ಇಲ್ಲದೇ ಇದ್ರೆ ಮಾತಾಡಬೇಕಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ಬಾಂಗ್ಲಾದ ಈ ಭೀಭತ್ಸ ಘಟನೆ ಭಾರತದ ಭವಿಷ್ಯದ ಅತಂತ್ರತೆ ಮತ್ತು ಅಸ್ಥಿರತೆ, ಒಂದು ರೀತಿಯ ಭಯಾನಕವಾದಂಥ ವಾತಾವರಣ. ಎಲ್ಲೋ ಒಂದು ಕಡೆ ನಾವು ಸಂಯಮವನ್ನು ಕಳ್ಕೊಂಡ್ರೆ, ನಾವು ಹಿಂದೂಗಳು ಒಗ್ಗಟ್ಟಾಗದೇ ಇದ್ದರೆ, ಮೋದಿಯವರ ಸರ್ಕಾರಕ್ಕೆ ಒಂದು ಬೆಂಗಾವಲನ್ನು ನಾವು ಕೊಡದೇ ಇದ್ದರೆ, ಈ ಭಾರತದ ಭವಿಷ್ಯವೂ ಕೂಡ ಬಾಂಗ್ಲಾದ ರೀತಿಯಲ್ಲಿ ಆಗಲಿಕ್ಕಿದೆ ಅನ್ನುವಂಥ ಕಾಂಗ್ರೆಸ್ಸಿಗರ ಮಾತಿನ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ.
ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ. ಅದಕ್ಕೆ ಇಡೀ ವಿಶ್ವದ ವಿಚ್ಛಿದ್ರಕಾರಕ ಶಕ್ತಿಗಳು ಕೈ ಜೋಡಿಸಿವೆ ಅನ್ನುವ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಈ ಭವ್ಯ ಭಾರತ ಉಳಿಯುವುದಿಲ್ಲ, ಖಂಡಿತವಾಗಿ ಉಳಿಯುವುದಿಲ್ಲ. ನಮಸ್ತೆ.